ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ಏನು ತಿಂಡಿ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಈ ಟೈಮ್ನಲ್ಲಂತೂ ತುಂಬಾ ಹಸಿ ಕಾಳುಗಳು ಸಿಗ್ತಾ ಇರುತ್ತೆ. ಸೊ ಅದನ್ನು ಹಾಕಿ ಸೂಪರಾಗಿರೋ ಅಂಥ ರೈಸ್ ಬಾತು ರೀ. ಏನು ರುಚಿ ಅಂತ ಹೇಳ್ತೀರಾ? ಅಬ್ಬಬ್ಬಾ, ಈ ರೀತಿಯಾಗಿ ಒಂದು ಸಲ ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಈಸಿ. ಹೋಟೆಲ್ ಸ್ಟೈಲ್ನಲ್ಲಿ ರೈಸ್ ಬಾತ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಸ್ನೇಹಿತರೆ? ಒಂದು ಇಡ್ಲಿ ದೋಸೆ ತಿಂದರೂ ಕೂಡ ರೈಸ್ ತಿಂತೀವಿ ಹೋಟೆಲಲ್ಲಿ, ಯಾಕಂದರೆ ರೈಸ್ ಬಾತ್ ಅಷ್ಟು ರುಚಿಯಾಗಿರುತ್ತೆ ಅಂತ. ಸೊ ಅದೇ ರೀತಿಯಾಗಿ ಮನೆಯಲ್ಲಿ ಯಾಕೆ ಮಾಡಬಾರ್ದು? ಈಸಿಯಾಗಿ ತುಂಬ ಅಂದರೆ ತುಂಬ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ತುಂಬ ರುಚಿಯಾಗಿರೋ ಅಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿ, ಸ್ನ್ಯಾಕ್ಸ್ಗೂ ಕೂಡ ಸೂಪರ್ ರೀ. ಅಷ್ಟು ಚೆನ್ನಾಗಿರುತ್ತೆ, ಬಿಡಿ ಬಿಡಿಯಾಗಿ ತುಂಬ ರುಚಿಯಾಗಿರುತ್ತೆ. ಬನ್ನಿ ಏನು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಮಸಾಲಾನ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಗರಂ ಮಸಾಲ 1 ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನಷ್ಟು, ಕಾಯಿ ತುರಿ, ಧನಿಯಾ ಪುಡಿ, ಪುದೀನ, ಅಚ್ಚಕಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು. ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕಿರ್ತೀರಾ ಅದ್ರ ಮೇಲೆ ನೀವು ಈ ಮಸಾಲೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನೀಗ ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು 6 ಜನ ಸಫಿಷಿಯೆಂಟಾಗಿ ತಿನ್ಬೋದು, ಅಷ್ಟು ಕ್ವಾಂಟಿಟಿಯನ್ನು ನಾನು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಕಾದರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸುಮಾರು ಒಂದು 8-10 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ರೈಸ್ ಬಾತ್ ಅಂದರೆ ಸ್ವಲ್ಪ ಎಣ್ಣೆ ಇರಲೇಬೇಕು, ಹಾಗಂತ ಜಾಸ್ತಿ ಬೇಡ. ಇದಕ್ಕೆಲ್ಲ ಸ್ಪೈಸಸನ್ನು ಹಾಕ್ಕೊಳ್ಳೋಣ. ಸೋಂಪು, ಕಲ್ಲುವು, ಪಲಾವ್ ಎಲೆ, ಕಸೂರಿ ಮೇಥಿ, ಇಷ್ಟೇ ಸಾಕು ಸ್ನೇಹಿತರೆ. ಯಾಕಂದರೆ ನಾವು ರುಬ್ಬೋದಕ್ಕೆ ಗರಂ ಮಸಾಲ ಹಾಕಿದ್ದೀವಿ. ನಿಮಗೆ ಗರಂ ಮಸಾಲ ಇಷ್ಟ ಆಗಲ್ಲ ಅಂತ ಅನ್ನೋರು ಚಕ್ಕೆ, ಲವಂಗ, ಏಲಕ್ಕಿ, ನಾವೆಲ್ಲ ಏನೆಲ್ಲ ಸ್ಪೈಸಸ್ ಇರುತ್ತೆ ಅಲ್ವಾ, ಅದೆಲ್ಲ ಮಸಾಲ ನಿಮ್ಮ ಮನೆಯಲ್ಲಿ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಆ್ಯಡ್ ಮಾಡಿಕೊಂಡು ರುಬ್ಕೋಬೋದು. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಎಣ್ಣೆ ಜೊತೆನೇ ಹಾಕಿದ್ರೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಇದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿನ ಮಧ್ಯ ಸೀಳ್ಬಿಟ್ಟು ಹಾಕಿದ್ದೀನಿ. ಎಣ್ಣೆಗೆ ಹಾಕಿದ್ರೆ ಸಿಡಿದು ಬಿಡುತ್ತೆ ಅಂತ. ಸ್ವಲ್ಪ ಕರಿಬೇವಿನ ಸೊಪ್ಪು, ಇದ್ರ ಜೊತೆ ನಾನು ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಈರುಳ್ಳಿ ಎಷ್ಟು ಚೆಂದ ಫ್ರೈ ಆಗುತ್ತೆ, ಸೊ ರೈಸ್ ಬಾತ್ ಕೂಡ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಅರ್ಧ ಭಾಗ ಶ್ರಿಂಕ್ ಆಗಬೇಕು. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ಹಚ್ಚಿಟ್ಕೊಂಡಿರೋ ಅಂಥ ಒಂದು 2-3 ಹುಳಿ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಸೈಜಿಂದು 3 ಹುಳಿ ಟೊಮ್ಯಾಟೋನ ಹಾಕಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಆ ಈರುಳ್ಳಿ ಎಣ್ಣೆ ಜೊತೆಲಿ ಹೊಂದ್ಕೊಬೇಕು. ಇದ್ರ ಜೊತೆನೇ ನಾನು 1 ಬೌಲಷ್ಟು ತೊಗರಿ ಕಾಳು ಅಂತ ಬರುತ್ತೆ ಅಲ್ವಾ, ಸೊ ಆ ಕಾಳನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ತೊಗರಿ ಕಾಳಂತೂ. ಇದ್ರ ಜೊತೆನೇ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಹಾಕಿರೋದ್ರಿಂದ ಬೇಗ ಫ್ರೈ ಆಗಲಿ, ಕಾಳಾಗ್ಬೋದು, ಟೊಮೆಟೊ ಹಾಕ್ಬೋದು, ಚೆನ್ನಾಗಿ ಫ್ರೈ ಆಗಲಿ, ಮತ್ತು ಕಾಳಿಗೂ ಕೂಡ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ ಇದ್ರ ಜೊತೆನೇ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಸೊ ಇವಾಗ ಇವೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಪೂರ್ತಿ ಬೇಯಬೇಕು ಅಂತ ಏನಿಲ್ಲ. ನಾವಿಲ್ಲಿ ವಿಷಲ್ ಒಡಿಸೋದ್ರಿಂದ, ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಆದರೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ, 1-2-3 ನಿಮಿಷ ಫ್ರೈ ಆದರೂ ಕೂಡ ಸಾಕಾಗತ್ತೆ. ನೋಡಿ ಈ ರೀತಿಯಾಗಿ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಫ್ರೈ ಆದರೆ ಸಾಕಾಗತ್ತೆ. ನಾನು ರುಬ್ಬಿಟ್ಕೊಂಡಿದ್ನಲ್ವ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈ ಮಸಾಲನೂ ಕೂಡ ಇದ್ರ ಜೊತೆ ಸ್ವಲ್ಪ ಹೊಂದ್ಕೊಬೇಕು. ಅದೇ ರೀತಿಯಾಗಿ ಅದು ಕೂಡ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ. ಅಷ್ಟು ಫ್ರೈ ಆದರೆ ಸಾಕಾಗತ್ತೆ. ಅದರಲ್ಲಿ ಇರೋ ಅಂಥ ಸೊಪ್ಪುಗಳಲ್ಲಿ ಎಲ್ಲ ಇರೋ ಅಂಥ ಹಸಿ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಹಸಿ ಸ್ಮೆಲ್ ಯಾವುದು ಇರಬಾರ್ದು ಅಂತ. ಇಲ್ಲಾಂದರೆ ನಮಗೆ ಅನ್ನ ಬೆಂದ ಮೇಲೂ ಕೂಡ ಒಂಥರ ಹಸಿ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ. ಇವಾಗ ನಾನು ಆ ಜಾರಲ್ಲಿ ಇರೋ ಅಂಥ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು
ಇವಾಗ ನೀವು ಇದಕ್ಕೆ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಬೋದು. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅಲ್ವಾ, ಆ ಟೈಮ್ನಲ್ಲಿ ನಾನು ಅಕ್ಕಿನೂ ಕೂಡ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೆ. ಸೊ ನಾನು ಅಕ್ಕಿ ಜೊತೆನೂ ಕೂಡ ನಾನು ನೀರನ್ನು ತೊಳೆದ್ಬಿಟ್ಟು ಇಟ್ಟಿರೋದ್ರಿಂದ ಅಕ್ಕಿ ಜೊತೆನೇ ನಾನು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ರಿಮೈನಿಂಗ್ ಇರೋ ಅಂಥ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮಾಡೋ ಅಂಥದ್ದು 1.5 ಕಪ್ಪಷ್ಟು ಅಕ್ಕಿ ತೊಗೊಂಡೆ ಅಂತ ಹೇಳಿದ್ರೆ 3.5 ಕಪ್ಪಷ್ಟು ನೀರು ಹಾಕ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹಳೆ ಅಕ್ಕಿ ಇದೆ. ಸೊ ಹಳೆ ಅಕ್ಕಿ ಅಂದರೆ ತುಂಬ ಉಡಿ ಉಡಿಯಾಗಿ ಬಂದುಬಿಡುತ್ತೆ. 1:2 ಹಾಕ್ಬಿಟ್ರೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಜಾಸ್ತಿ ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಅಕ್ಕಿ ಹೇಗಿರುತ್ತೆ ಅದ್ರ ಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಕುದಿ ಬರೋದಕ್ಕೆ ಶುರುವಾದಾಗ ಒಂದು ರೌಂಡ್ ಮಿಕ್ಸ್ ಮಾಡಿ ಇನ್ನೊಂದು ಸಲ ಉಪ್ಪನ್ನು ಮತ್ತು ಉಪ್ಪು ಖಾರ ಎರಡನ್ನೂ ನೋಡ್ಬೋದು ನೀವು. ಖಾರ ಇವಾಗ ಆ್ಯಡ್ ಮಾಡೋಕ್ಕಾಗಲ್ಲ, ಸೊ ಉಪ್ಪನ್ನು ನೀವು ಚೆಕ್ ಮಾಡ್ಬೋದು. ಕಡಿಮೆ ಇತ್ತು ಅಂದರೆ ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಒಡಿಸ್ಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ. ಒಂದೇ ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ತಣ್ಣಗಾಗಿದೆ, ಒಂದು ವಿಷಲ್ ಆಗಿ ತಣ್ಣಗಾಗಿದೆ. ಬನ್ನಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ. ವಾವ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾವು ಅಕ್ಕಿನ ನೆನೆಸಿರೋದ್ರಿಂದ ಮೃದುವಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ ಸ್ನೇಹಿತರೆ. ಇದು ಲಿಡ್ ಓಪನ್ ಮಾಡಿದ ಮೇಲೆ ಸುಮಾರು 1-2 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ನೋಡಿದ್ರೇ ಹೇಳ್ಬೋದು. ಕೆಲವೊಂದು ನಮಗೆ ಸಾಂಬಾರು ಆಗ್ಬೋದು, ರೈಸ್ ಐಟಮ್ಸ್ ಆಗ್ಬೋದು, ಏನೇ ಆಗಲಿ ನೋಡಿದ ತಕ್ಷಣ ನಮಗೆ ಫೀಲ್ ಆಗುತ್ತೆ ಅದು ಚೆನ್ನಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು. ಚಳಿಗಾಲ ಇರಲಿ ಮಳೆಗಾಲ ಇರಲಿ ಈ ಥರ ರೆಸಿಪಿ ಮಾಡಿ ಸ್ನೇಹಿತರೆ, ಫಿದ್ದ ಆಗೋಗ್ಬಿಡ್ತಾರೆ ನಿಮ್ಮ ಮನೆಯವರೆಲ್ಲ. ಯಾಕಂದರೆ ಅಷ್ಟು ಬಾಯಿಗೆ ಹಿತವಾಗಿ ಇರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಹಸಿ ಕಾಳು ಹಾಕಿ ಮಾಡಿರೋ ಅಂಥ ರೈಸ್ ಬಾತನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಅದೇ ರೀತಿಯಾಗಿ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಒಂದು ವಿಡಿಯೋನ. ಸೊ ಇವತ್ತಿನ ರೈಸ್ ಬಾತ್ ಜೊತೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಟೆಲ್ ಸ್ಟೈಲ್ನಲ್ಲಿ ಭಟ್ರು ಮಾಡೋ ರೀತಿಯಾಗಿ ನಾವು ಮೆಂತ್ಯ ಭಾತನ್ನು ತಿಂದಿರ್ತೀವಿ. ಬಟ್ ಈ ರೀತಿಯಾಗಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ. ಅದೇ ಟೇಸ್ಟು ರೀ ಹೋಟೆಲಲ್ಲಿ ಸಿಗೋ ಥರ ಭಟ್ರು ಮಾಡೋ ಥರ ಸೂಪರ್ ಡೂಪರ್ ಆಗಿರೋ ಅಂಥ ಟೇಸ್ಟಿ ಆಗಿರೋ ಅಂಥ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದಾದಂಥ ಮೆಂತ್ಯ ಭಾತ್ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕಹಿ ಅಂತ ಅನ್ನೋದಿಲ್ಲ. ನಾವು ಮೆಂತ್ಯ ಭಾತ್ ಮಾಡ್ತೀವಿ ಅಂತ ಹೇಳಿದ್ರೆ ಕಹಿ ಬರುತ್ತೆ, ಬೇಡ ಬೇಡ ಅಂತಾರೆ. ಬಟ್ ಈ ರೀತಿಯಾಗಿ ಮಾಡಿ ನೆಕ್ಸ್ಟ್ ಟೈಮ್ ಇದೇ ಬೇಕು ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ನಾನು ಇದನ್ನು ಮಸಾಲ ವಡ ಜೊತೆ ಸರ್ವ್ ಮಾಡಿದೆ. ಸೂಪರಾಗಿತ್ತು ಎರಡು ಕಾಂಬಿನೇಷನ್ನು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸುಮಾರು ಒಂದು 8ರಿಂದ 10 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಬೇಕು. ರೈಸ್ ಬಾತ್ ಅಂತ ಹೇಳಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಜಾಸ್ತಿ ಇದ್ರೇ ರುಚಿ ಜಾಸ್ತಿ. ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವೆಲ್ಲ ಸ್ಪೈಸಸನ್ನು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಈಗ ಕರಿ ಏಲಕ್ಕಿ ಅವೆಲ್ಲ ಹೇಳಿದ್ರೆ, ಮರಾಠ ಮೊಗ್ಗು ಹೇಳಿದ್ರೆ ಕೆಲವೊಬ್ರು ಮನೇಲಿ ಇರೋದಿಲ್ಲ. ಸೊ ನೀವು ರೆಗ್ಯುಲರ್ ಆಗಿ ಯಾವೆಲ್ಲ ಮಸಾಲೆನ ಹಾಕೋತೀರಾ ಅದನ್ನು ಹಾಕ್ಕೊಂಡು ಎಣ್ಣೆ ಜೊತೆನೇ ಲೋ ಫ್ಲೇಮ್ನಲ್ಲಿನೇ ಅದು ಮಸಾಲ ಸ್ವಲ್ಪ ಫ್ರೈ ಆಗಲಿ ಸ್ನೇಹಿತರೆ. ಇದು ಈ ರೀತಿಯಾಗಿ ಆಗೋದ್ರಿಂದ ಅದ್ರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠ ಮೊಗ್ಗು ಮತ್ತು ಕಲ್ಲುವು, ಜಾಪತ್ರೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಾನು ರೆಗ್ಯುಲರ್ ಆಗಿ ಇಷ್ಟೇ ಸ್ಪೈಸಸ್ ನಾನು ಯೂಸ್ ಮಾಡೋದು. ಲವಂಗ ಕೂಡ ಹಾಕಿದ್ದೀನಿ, ಒಂದು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಕಡಿಮೆ ಸ್ಪೈಸಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಈಗ ಲೋ ಫ್ಲೇಮ್ನಲ್ಲಿ ಫ್ರೈ ಆಗಿದೆ. ಇವಾಗ ದೊಡ್ಡ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಒಂದು 6 ಮೆಂಬರ್ಸು ಸಫಿಷಿಯೆಂಟಾಗಿ ತಿನ್ಬೋದು, ಅಷ್ಟು ಕ್ವಾಂಟಿಟಿಯನ್ನು ಮಾಡ್ತಾ ಇರೋದು. ನೀವು ಹೆಚ್ಚು ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ. ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು. ಇವಾಗ ಅರ್ಧ ಭಾಗ ಫ್ರೈ ಆಗಿದೆ. ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಹುಳಿ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಮುಂದಾಗಿ ತಿನ್ನೋದ್ರಿಂದ ನಾನು ಎಲ್ಲದಕ್ಕೂ ಕೂಡ ಹುಳಿ ಟೊಮ್ಯಾಟೊ ಹಾಕ್ತೀನಿ. ನಿಮಗೆ ಅದು ಇಷ್ಟ ಆಗಲ್ಲ ಅಂತ ಅನ್ನೋ ಆಗಿದ್ರೆ ಆರಾಮ್ಸೆ ಜಾಮೂನ್ ಟೊಮ್ಯಾಟೋನ ಹಾಕ್ಬೋದು. ನಾನು ಟೊಮ್ಯಾಟೊ ಜೊತೆನೇ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂತ. ಈರುಳ್ಳಿ ಟೊಮ್ಯಾಟೊ ಎರಡೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಲಿ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ.
ನಾನು ಒಬ್ಬರು ಭಟ್ರ ಹತ್ರ ಕೇಳಿಬಿಟ್ಟು ಈ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇರೋದು ಸ್ನೇಹಿತರೆ. ನನಗೂ ಈ ಒಂದು ಟ್ರಿಕ್ಕು ಗೊತ್ತಿರಲಿಲ್ಲ. ಈ ಟ್ರಿಕ್ ಯೂಸ್ ಮಾಡಿ ನೀವು ಮಾಡೋದ್ರಿಂದ ಮನೆಯಲ್ಲಿ ಈ ತಿಂಡಿ ತಿಂದವರಂತೂ ಕಳೆದೋಗ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು ಕಟ್ಟೋಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ಬರೀ ಎಲೆ ಬರೋ ಥರ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ, ಮಣ್ಣಿರುತ್ತೆ. ತೊಳೆದ್ಬಿಟ್ಟು ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಜಸ್ಟ್ ಏನು ಒಂದು 20-30 ಸೆಕೆಂಡ್ ಒಳಗಡೆ ಆ ಸ್ಟೀಮಲ್ಲಿನೇ ಬೆಂದೋಗ್ಬಿಡುತ್ತೆ ಸ್ನೇಹಿತರೆ. ಪೂರ್ತಿ ಅದನ್ನೇನು ಫ್ರೈ ಮಾಡಬೇಕು ಅನ್ನೋದೇನೂ ಇಲ್ಲ. ನೋಡಿ, ಈ ರೀತಿಯಾಗಿ ಅದ್ರ ಪಾಡಿಗೆ ಅದು ಫ್ರೈ ಆಗ್ತಾ ಇರುತ್ತೆ. ಜಸ್ಟ್ ಒಂದು ನಿಮಿಷದೊಳಗಡೆ ಫ್ರೈ ಮಾಡಿದ್ರೂ ಸಾಕಾಗತ್ತೆ. ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಕ್ಕೆ. ಬ್ರೇಕ್ಫಾಸ್ಟಿಗೆ ಆಗ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಆಗ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಇವು ಮೂರನ್ನು ಮಾತ್ರ ಸ್ನೇಹಿತರೆ, ಇನ್ನೇನು ನಾನು ಹಾಕಿಲ್ಲ ಇಲ್ಲಿ. ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಒಂದೊಂದು ಇಡೀ ಪುದೀನ, ಒಂದು ಇಡೀ ಕೊತ್ತಂಬರಿ. ನಾವು ಖಾರ ಎಷ್ಟು ತಿಂತೀವಿ ಅಷ್ಟು. ನಾನಿಲ್ಲಿ ಸುಮಾರು 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ನೀರು ಹಾಕ್ದೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಅದು 1 ನಿಮಿಷ ಹಿಂಗೆ ಕುಕ್ ಆದರೆ ಸಾಕು. ನೋಡಿ, ಈ ಥರ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ. ನೋಡ್ತಾ ಇದ್ದೀರಲ್ವಾ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ಟೈಮ್ನಲ್ಲಿ ನಾನು ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀನಲ್ಲ, ಇದಕ್ಕೂ ಮುಂಚೆ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಸ್ನೇಹಿತರೆ. ಸೊ ನೀರು ಜೊತೆನೇ ನಾನಲ್ಲಿ ಅಳತೆ ಮಾಡಿ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಅಕ್ಕಿ ಹೇಗಿರುತ್ತೆ, ಹಳೆ ಅಕ್ಕಿನ ಹೊಸ ಅಕ್ಕಿನ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ 1:2 ಕ್ವಾಂಟಿಟಿನಲ್ಲಿ ಆ್ಯಡ್ ಮಾಡಬೇಕು ನೀರನ್ನಾಗಲಿ. ಒಂದು ಅಕ್ಕಿನೂ ಅಷ್ಟೇ, 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ ನೀರು ಹಿಡಿಯುತ್ತೆ. ಹಳೆ ಅಕ್ಕಿ ಆಯಿತು ಅಂದರೆ ಒಂದು ಅರ್ಧ ಕಪ್ಪು ಜಾಸ್ತಿ ಹಿಡಿಯುತ್ತೆ ಸ್ನೇಹಿತರೆ. ಸೊ ಅಕ್ಕಿನ 2 ನಿಮಿಷ ಆ ಮಸಾಲೆನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಇದೆ ಅಲ್ವಾ, ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರು ಅಂತ ಹೇಳಿದ್ರೆ, ನಾನಿಲ್ಲಿ 1 ಕಪ್ ಅಕ್ಕಿಗೆ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಕಾಫಿ ಟೀ ಎಲ್ಲ ಮಾಡ್ತೀವಲ್ವ, ಆ ಹಾಲು ಹಾಕ್ತಾಯಿದ್ದೀನಿ. 1 ಕಪ್ ನೀರು ಹಾಕ್ತೀನಿ. ಅಲ್ಲಿಗೆ 2 ಕಪ್ಸ್ ಆಯ್ತಲ್ವ. ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಅಕ್ಕಿ ಹಳೇದಿರೋದ್ರಿಂದ ಸ್ವಲ್ಪ ಅಗಲಾಗಿ ಆಗುತ್ತೆ, ಗಟ್ಟಿಯಾಗಿ ಆಗುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ಪು ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. 1.5 ಕಪ್ಪಷ್ಟು ಹಾಲು ಹಾಕಿದ್ದೀನಿ, 1 ಕಪ್ಪು ನೀರು ಹಾಕಿದ್ದೀನಿ, 1 ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ. ಇದು ಒಂದು ಕುದಿ ಬರಲಿ. ಈ ಟೈಮ್ನಲ್ಲಿ ನೀವು ರುಚಿ ನೋಡ್ಕೊಳ್ಳಿ. ನೀವು ಇಲ್ಲಿ ಹಾಲು ಬದಲಾಗಿ ಕಾಯಿ ಹಾಲು ಕೂಡ ಹಾಕ್ಬೋದು. ಕಾಯಿ ಹಾಲು ಹಾಕಿದ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಕುದಿ ಬರಲಿ. ನೋಡಿ, ಈಗ ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ವಿಷಲು ಅಥವಾ 2 ವಿಷಲ್ ಹಾಕ್ಸಿದ್ರೂ ತುಂಬ ಚೆನ್ನಾಗಿರುತ್ತೆ. 2 ವಿಷಲ್ ಹಾಕ್ಸಿದ್ರೆ ಪ್ರೆಷರ್ ಬೇಗ ಬಿಡುತ್ತೆ, ಅಷ್ಟೇ, ಇನ್ನೇನಿಲ್ಲ. ಇವಾಗ ಪ್ರೆಷರ್ ಬಿಟ್ಟಿದೆ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ವಾವ್, ತುಂಬ ಚೆನ್ನಾಗಾಗಿದೆ. ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಈಸಿಯಾಗಿ ಕಡಿಮೆ ಸ್ಪೈಸಸಲ್ಲಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಸ್ನೇಹಿತರೆ. ಸೂಪರಾಗಿರೋ ಅಂಥ ರೈಸ್ ಬಾತ್ ರೆಸಿಪಿ. ಇದ್ರ ಮೇಲೆ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡೋಣ. ಆ ತುಪ್ಪದ ಫ್ಲೇವರ್ ಕೂಡ ಅಷ್ಟೇ. ಹಾಲು ಹಾಕಿದ್ದೀವಿ, ತುಪ್ಪ ಹಾಕಿದ್ದೀವಿ. ಸೊ ಲೈಟ್ ಮಸಾಲೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಕಾಯಿ ಚಟ್ನಿ ಬೇಕಾದರೂ ಮಾಡ್ಬೋದು. ಕಾಯಿ ಚಟ್ನಿನೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಮಸಾಲೆ ವಡೆ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಚಟ್ನಿ ಇಷ್ಟಪಡೋದಿಲ್ಲ, ಸೊ ಮಸಾಲೆ ವಡೆ ಮಾಡಿದ್ದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಆದಷ್ಟು ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡೋಣ. ಅನ್ನ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ, ಸೊ ನೋಡಿಕೊಂಡು ಅನ್ನನ ಮಿಕ್ಸ್ ಮಾಡಬೇಕು. ನೋಡಿ, ತುಂಬ ಬಿಡಿಯಾಗಿ ತುಂಬ ಚೆನ್ನಾಗಿ ಆಗಿದೆ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಈ ಒಂದು ರೈಸ್ ಬಾತ್ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನನಗಿದನ್ನು ಭಟ್ರು ಹೇಳ್ಕೊಟ್ಟಿದ್ದು, ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ನಮ್ಮ ಟೇಸ್ಟೇ ಬರುತ್ತೆ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಕೇಳಿದ ಮೇಲೆ ನಾನು ಅದೇ ರೀತಿ ಟ್ರೈ ಮಾಡಬೇಕು ಅಂತ 1-2 ಸಲ ಟ್ರೈ ಮಾಡಿದೆ. ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ರುಚಿಯಾಗಿರೋ ಅಂಥ, ಟೇಸ್ಟಿ ಆಗಿರೋ ಅಂಥ, ಬಿಸಿಯಾಗಿರೋ ಅಂಥ ರೈಸ್ ಬಾತ್ ರೆಸಿಪಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ. ಮತ್ತೆ ಆಗ್ತಾಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ, ಫ್ರೆಂಡ್ ಸರ್ಕಲ್ಗಾಗಲಿ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಿಸ್ ಮಾಡದೆ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ.
ಟೇಸ್ಟ್ ಹೇಗೆ ಬಂತು ಅಂತ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.